ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಚಾಚು ತಪ್ಪದೆ ಈ ತಂಡ ನಿರ್ವಹಣೆ ಮಾಡ್ತು. ನನಗೆ ಇಲ್ಲಿ ಗೂಗಲ್ ಇನ್ಸ್ಪೆಕ್ಟರ್ ಪ್ರಶ್ನೆ ಏನು ಕೇಳ್ತಾ ಇತ್ತು, ಸರ್ 15 ದಿವಸದಲ್ಲಿ ಇಡೀ ರಾಜ್ಯದ 80 ಜನ MLA ಹೇಗೆ ಭೇಟಿಯಾದ್ರಿ ಅಂತ. ನಾನು ಅವ್ರಿಗೆ ಹೇಳಿದೆ, ನಾನು ಹೋಗಿ ಭೇಟಿಯಾಗಿರೋದು 8-10 ಮಂದಿನ ಅಷ್ಟ ಸರ್. ಆದರೆ ನಮ್ಮ ತಂಡದಲ್ಲಿರ್ತಕ್ಕಂಥ ಸೇನಾಧಿಪತಿಗಳು ಪ್ರತಿಯೊಬ್ಬರು ಕೂಡ 8-10 ಜನರನ್ನ ಭೇಟಿಯಾಗುವಂತ ಪ್ರಯತ್ನವನ್ನ ಮಾಡಿದ್ದರ ಫಲವಾಗಿ 15 ದಿವಸದ ಒಳಗಾಗಿ 80ಕ್ಕಿಂತ ಶಾಸಕರನ್ನ MP ಗಳನ್ನ ಸಚಿವರನ್ನ ಭೇಟಿಯಾಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಯಾಕೆ ಇವ್ರ ಬಗ್ಗೆ ನಿಮಗೆ ಹೇಳಬೇಕಾಗಿದೆ ಅಂತಂದ್ರೆ, ಹೇಳುವಂತ ಅನಿವಾರ್ಯತೆಯನ್ನ ಕ್ರಿಯೇಟ್ ನೀವು ಮಾಡಿದ್ರು. ಅವ್ರಿಗೇನಾದ್ರೂ ನೌಕರಿ ಸಿಕ್ಕಿದ್ರೆ ಅವ್ರ ಬಗ್ಗೆ ನಾನು ಅಷ್ಟು ಹೇಳ್ತಾನೆ ಇರಲಿಲ್ಲ. ನೌಕರಿ ಸಿಕ್ಕಿಲ್ಲ. ರಫೀಕ್ ತನ್ನ ಮನೆ ಒಳಗ ಇಷ್ಟು ಮಂದಿ ಇನ್ನೂ ಹೇಳಿಲ್ಲ. ಯಾವ ರೀತಿ ಭಾವನೆಗಳು? 46 ಹೊಡೆದಿದ್ದಾರೆ, 46ವರೆಗೆ ಹೊಡೆದಿದ್ದಾರೆ, ರಿಸರ್ವೇಶನ್ ಇದೆ, ನೌಕರಿ ಆಗಲಿಲ್ಲ ಅವರಿಗೆ. ನೀವೆಲ್ಲೋ ವಾಟ್ಸಪ್ ಅಲ್ಲಿ ಕೂತು ಬೀದರಿಂದನೋ ಬಿಜಾಪುರದಿಂದನೋ ಏನೇನೋ ಕಮೆಂಟ್ ಹಾಕ್ತೀರಿ, ಏನೇನೋ ಮಾತಾಡ್ತೀರಿ. ಅಭಿಷೇಕ್ ಕಣ್ಣೀರನ್ನು ಹಾಕ್ತಾ ಇದ್ದ, ಸರ್ ನಾನು ಇಷ್ಟು ಓಡಾಡಿದೆ ಸರ್, ನನ್ನ 44 ನಂದು ರಿಸರ್ವೇಶನ್ ಇದೆ, ಆದ್ರೂ ಒಂದು ಕೆಲಸ ಆಗಿಲ್ಲ. ಇವತ್ತು ಕೂಡ ಬೆಂಗಳೂರಿಂದ ಬಂದಿದ್ದಾನೆ. ಯಾಕೆ ಇಷ್ಟು ಹೋರಾಟವನ್ನು ಮಾಡಬೇಕು ಅವರೆಲ್ಲ? ಯಾರೋ ಒಬ್ರು ಏನೋ ಮಾತಾಡಿದ್ರು ಅನ್ನೋದನ್ನ ಕಮೆಂಟ್ ಹಾಕಿ ಯಾರೋ ಬಿಸ್ನೂರೋ ಇಷ್ಟೂರೋ ಏನೋ ಹೇಳ್ತೀರಿ. ನೀವು ಮಾಡಬೇಕಾಗಿರೋಂಥ ಮೊದಲೇ ಕೆಲಸ ಅಂತಂದ್ರೆ, ಯಾರ್ಯಾರು ಸಂತೋಷ್ ಬೂಸ್ನೂರನ್ನ ಫಾಲೋ ಮಾಡ್ತೀರಿ ಅವರೆಲ್ಲರೂ ಕೂಡ ಇವತ್ತಿಂದ ಅವನ್ನ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅನ್ಫಾಲೋ ಮಾಡಿ. ನಿಮ್ಮಂತ ಬಕ್ರಾಗಳು ಇರೋದ್ರಿಂದನೇ ಅವ್ರ ಪಾಪ್ಯುಲಾರಿಟಿ ಸಿಕ್ಕು ಅವ್ರು ಹಣ ಮಾಡ್ಕೊಡೋದು. ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಮಗೆ ಯಾವಾಗ ಭರವಸೆ ಸಿಕ್ಕಿತ್ತು, 1,000 ಹುದ್ದೆಗಳು ನೇಮಕ ಆಗ್ತವೆ, ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಆದೇಶ ಬರುತ್ತೆ ಅಂತಕ್ಕಂಥ ಸಂಗತಿ ಗೊತ್ತಾದ ಮೇಲೆ ಕೂಡ 1,000 ನೇಮಕಾತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆಲ್ಲ ಚಾಲೆಂಜ್ ಮಾಡಿದ್ದ. ಈ ರೀತಿ ಚಾಲೆಂಜ್ ಮಾಡಿರ್ತಕ್ಕಂಥ ಅನೇಕ ಯೂಟ್ಯೂಬರ್ಸು ಇಲ್ಲಿ ಸಮರ್ಥ ನಾಯಕರೇ ಇಲ್ಲ, ಈ ಒಂದು ಹೋರಾಟ ಯಶಸ್ವಿ ಆಗಲ್ಲ ಅಂತ ಹೇಳ್ತಾ ಇದ್ದ. ಆದ್ರೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡಿ ನಾವು ನಿಜವಾಗ್ಲೂ ಗಂಡಸ ಮಕ್ಕಳು ಅನ್ನೋದನ್ನ ತೋರಿಸಿಕೊಟ್ಟದನ್ನ ಇಡೀ ಇತಿಹಾಸ. ಅಭಿಷೇಕ್ ತುಪ್ಪರಾಜು ನೋಡ್ರಿ, ಅಭಿಷೇಕ್ ಮೆಹ್ತಾ ಮಾರ್ವಾಡಿ, ನೀವು ಪ್ರತಿ ಸಲ ಹೋರಾಟ ಬಂದ ನಮ್ಗೆ ನೌಕರಿ ಅಂತಲ್ಲ, ಅವನಿಗೆ ನಿಮ್ಮ ಹೋರಾಟಕ್ಕೆ ಸಂಬಂಧ ಇಲ್ಲ. ಯಾಕೆ ಬರ್ತಾರೆ ಜನ? ಅನೇಕ ಜನರ ಕಷ್ಟಗಳನ್ನ ಕೇಳಿದಾಗ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಅದಕ್ಕಾಗಿ ಅವರು ನಿಮ್ಮ ಜೊತೆಗೆ ನಿಲ್ತಾರೆ. ಜೊತೆಗೆ ನಿಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನೆನಪಿಟ್ಟುಕೊಳ್ಳಬೇಕಾಗಿತ್ತು ನಮ್ಮ ಕರ್ತವ್ಯ. ನನಗೆ ಪೂರ್ಣ ವಿಶ್ವಾಸ ಇದೆ,